ಆತ್ಮೀಯ ವೀಕ್ಷಕ ಬಾಂಧವರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಮೇಲೆ ನೀವು ಇಟ್ಟ ಪ್ರೀತಿಗಾಗಿ, ನಿಮ್ಮ ಪ್ರೀತಿಯ ಕರೆಗಳಿಗಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಈ ದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ಇಂದು ನಾವು ಆದಿಕಾಂಡ ಪುಸ್ತಕದ 28ನೇ ಅಧ್ಯಾಯದ 1ರಿಂದ 22 ವಚನಗಳವರೆಗೆ ಅಧ್ಯಯನ ಮಾಡುವಾಗ, ದೇವರು ಬೇತೇಲಿನಲ್ಲಿ ಯಾಕೋಬನಿಗೆ ಪ್ರತ್ಯಕ್ಷನಾದಂಥ ಉದ್ದೇಶವೇನು? ಯಾಕೋಬನು ಏನನ್ನು ಹರಕೆ ಮಾಡಿಕೊಂಡನು? ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಇಜ್ಜೋಡಾದರೆ ಏನಾಗುತ್ತದೆ? ಯಾಕೋಬನ ಜೀವಿತದಲ್ಲಿ ಒಂಟಿತನದ ಅನುಭವ ಏನಾಗಿತ್ತು ಎಂಬುದನ್ನು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭಿಸೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆಗಳು 119, 105ನೇ ವಚನ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರನ್ನು ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಅಧ್ಯಯನದಲ್ಲಿ ನಾವು ಯಾಕೋಬನು ಮಾಡಿದ ಅತಿ ತುಚ್ಛವಾದ ಕಾರ್ಯಗಳ ಕುರಿತು ನೋಡಿಕೊಂಡೆವು. ಅವನು ಅವುಗಳನ್ನು ತನ್ನ ತಾಯಿಯ ಸೂಚನೆ ಅಥವಾ ಕೋರಿಕೆಯ ಮೇಲೆ ಮಾಡಿರುತ್ತಾನೆ. ಕೆಲವರು ತಮ್ಮ ತಂದೆ ತಾಯಿಗಳ ಪ್ರೀತಿಯನ್ನು ಹೊಂದದೇ ಹೋಗಿರುವುದರಿಂದ ತಪ್ಪಿಗಸ್ತರಾಗಿರುತ್ತಾರೆ ಅಥವಾ ಕೆಟ್ಟು ಹೋಗಿರುತ್ತಾರೆ ಎಂಬುದಾಗಿ ಹೇಳುವುದನ್ನು ನಾವು ಕೇಳಿರಬಹುದು. ಆದರೆ ಇಲ್ಲಿ ಯಾಕೋಬನು ಹಾಗೆ ಹೇಳಲಿಕ್ಕಾಗುವುದಿಲ್ಲ. ಅವನು ಪ್ರೀತಿಸಲ್ಪಟ್ಟು ಕೆಡಿಸಲ್ಪಟ್ಟವನಾಗಿದ್ದನು. ಈಗ ನಾವು ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವರು ಬೇತೇಲಿನಲ್ಲಿ ಯಾಕೋಬನಿಗೆ ಪ್ರತ್ಯಕ್ಷನಾದದ್ದು, ಯಾಕೋಬನು ಒಂದು ಹರಕೆಯನ್ನು ಮಾಡಿಕೊಳ್ಳುತ್ತಾನೆ ಎಂಬುದಾಗಿದೆ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆಗ ಈಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ ಎಂಬುದೇ. ಪ್ರಿಯರೇ, ಹಳೆ ಒಡಂಬಡಿಕೆ ಯುದ್ಧಕ್ಕೂ ದೇವರ ಮಕ್ಕಳು ಇತರರನ್ನು ಮದುವೆ ಮಾಡಿಕೊಳ್ಳಬಾರದೆಂದು ದೇವರು ಹೇಳುತ್ತಿರುವುದನ್ನು ಕಾಣುತ್ತೇವೆ. ಈ ಕಾರಣದಿಂದಲೇ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಎಂಬ ವಿಷಯವನ್ನು ನೋಡುವಾಗ, ಅದು ದೇವರ ಮಕ್ಕಳು ದೇವರಹಿತ ಸಂತತಿಯವರನ್ನು ಮದುವೆ ಮಾಡಿಕೊಳ್ಳುವುದು ಎಂದು ನಾನು ನಂಬಿರುತ್ತೇನೆ. ಆ ಸಂದರ್ಭವು ಅಂತಿಮವಾಗಿ ಜಲಪ್ರಳಯದ ನ್ಯಾಯ ತೀರ್ಪಿನಲ್ಲಿ ಪರಿಣಮಿಸಿತು ಎಂಬುದಾಗಿ ನೋಡುತ್ತೇವೆ. ಮತ್ತು ಒಬ್ಬನೇ ಒಬ್ಬ ದೇವರ ಮಗನು ಉಳಿದುಕೊಂಡನು. ಕರ್ತನಲ್ಲಿ ಪ್ರಿಯ ವೀಕ್ಷಕ ಬಾಂಧವರೇ, ಅಂತರ್ವಿವಾಹವು ಯಾವಾಗಲೂ ನಾಸ್ತಿಕತೆಗೆ ಕಾರಣವಾಗುತ್ತದೆ. ನಾನು ಇದನ್ನು ಎಚ್ಚರಿಕೆಯಿಂದ ಹೇಳುತ್ತಿದ್ದೇನೆ. ಯುವಕರು ಹಿರಿಯ ಸೇವಕರಿಂದ ಸಲಹೆ ಪಡೆಯಲು ಅಷ್ಟಾಗಿ ಸಿದ್ಧರಿಲ್ಲದ ದಿನಗಳಲ್ಲಿ ನಾವು ಬದುಕುತ್ತಿದ್ದೇವೆ ಎಂದು ನನಗೆ ತಿಳಿದಿದೆ. ಅವನಿಗೆ ಇದರ ಬಗ್ಗೆ ಏನು ತಿಳಿದಿದೆ ಎಂದು ಅವರು ಆಶ್ಚರ್ಯಪಡುತ್ತಾರೆ. ನಿಜ ಹೇಳಬೇಕೆಂದರೆ, ನೀವು ಸತ್ಯವನ್ನು ತಿಳಿದುಕೊಳ್ಳಲು ಬಯಸಿದರೆ ಈ ನಿರ್ದಿಷ್ಟ ವಿಷಯದ ಬಗ್ಗೆ ನಾವು ಬಹಳಷ್ಟು ತಿಳಿದಿದ್ದೇವೆ. ಅನೇಕ ದಂಪತಿಗಳು ನಮ್ಮ ಬಳಿಗೆ ಬಂದಿದ್ದಾರೆ ಮತ್ತು ವರ್ಷಗಳಲ್ಲಿ ಅವರನ್ನು ಗಮನಿಸಲು ಸಾಧ್ಯವಾಗಿದೆ. ಕಥೆಯು ಬಹುತೇಕ ಒಂದೇ ಆಗಿರುತ್ತದೆ. ಒಬ್ಬ ಯುವತಿ ಅಥವಾ ಯುವಕನು ತಾನು ಮದುವೆಯಾಗಲು ಬಯಸುವ ಸರಿಯಾದ ವ್ಯಕ್ತಿಯನ್ನು ಭೇಟಿಯಾಗಿದ್ದೇವೆ ಎಂದು ಹೇಳುತ್ತಾರೆ. ಆ ವ್ಯಕ್ತಿ ವಿಶ್ವಾಸಿ ಅಲ್ಲ. ಆದಾಗ್ಯೂ ಅವರು ಆ ವ್ಯಕ್ತಿಯನ್ನು ಮದುವೆಯಾಗಿ ಅವನನ್ನು ಅಥವಾ ಅವಳನ್ನು ಕರ್ತನಿಗಾಗಿ ಗೆಲ್ಲಲು ಬಯಸುತ್ತಾರೆ. ಯವನಸ್ಥ ಸಹೋದರಿಯೇ, ನೀನು ಮದುವೆಯಾಗುವ ಮೊದಲು ನಿನ್ನ ಪ್ರಿಯನನ್ನು ಕರ್ತನಿಗಾಗಿ ಗೆಲ್ಲಲು ಸಾಧ್ಯವಾಗದಿದ್ದರೆ ನೀವು ಮದುವೆಯಾದ ನಂತರ ನೀನು ಅವನನ್ನು ಗೆಲ್ಲುವುದಿಲ್ಲ. ಯವನಸ್ಥ ಸಹೋದರನೇ, ನೀನು ಮದುವೆಯಾಗುವ ಮೊದಲು ನಿನ್ನವಳನ್ನು ಕರ್ತನಿಗಾಗಿ ಗೆಲ್ಲಲು ಸಾಧ್ಯವಾಗದಿದ್ದರೆ ನೀವು ಮದುವೆಯಾದ ನಂತರ ನೀನು ಅವಳನ್ನು ಗೆಲ್ಲುವುದಿಲ್ಲ. ದೇವಭಕ್ತರು ದೇವರಿಲ್ಲದವರನ್ನು ಮದುವೆಯಾಗುವುದನ್ನು ದೇವರು ನಿಷೇಧಿಸುತ್ತಾನೆ. ಇದು ಯಾವಾಗಲೂ ದುಃಖವನ್ನುಂಟು ಮಾಡುತ್ತದೆ. ನಾನು ಅಕ್ಷರಶ 100 ಪ್ರಕರಣಗಳನ್ನು ನೋಡಿದ್ದೇನೆ ಮತ್ತು ಅದು ಕೆಲಸ ಮಾಡಿದ ಪ್ರಕರಣವನ್ನು ನಾನು ಇನ್ನೂ ನೋಡಿಲ್ಲ, ಇನ್ನು ಎಂದಿಗೂ ಇಲ್ಲ. ನೀವು ದೇವರನ್ನು ಸೋಲಿಸಲು ಸಾಧ್ಯವಿಲ್ಲ.
ದೇವರನ್ನು ನಂಬಿರುವವರು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವವರು ದೇವರನ್ನು ಹೊಂದಿರದ ಜನರನ್ನು ಮದುವೆ ಮಾಡಿಕೊಳ್ಳುವುದು ಅಪಾಯಕಾರಿಯಾಗಿರುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನವು ಬಹಳ ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು ಎಂಬುದೇ. ಪ್ರಿಯ ವೀಕ್ಷಕರೇ, ಹೊಸ ಒಡಂಬಡಿಕೆಯು ಕ್ರೈಸ್ತರು ಅಸಮಾನವಾಗಿ ನೊಗಕ್ಕೆ ಒಳಗಾಗಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳುತ್ತದೆ. ಕೆಲವು ವಿಮರ್ಶಕರು ನನ್ನ ಮೇಲೆ ಆರೋಪ ಮಾಡಿದಂತೆ ನಂಬಿಕೆ ಇಲ್ಲದವರೊಂದಿಗೆ ವೇದಿಕೆಯ ಮೇಲೆ ಕುಳಿತುಕೊಳ್ಳುವ ಮೂಲಕ ನೀವು ಅಸಮಾನವಾಗಿ ನೊಗಕ್ಕೆ ಒಳಗಾಗುವುದಿಲ್ಲ, ನೀವು ಅದನ್ನು ಅಂತರ್ವಿವಾಹದ ಮೂಲಕ ಮಾಡುತ್ತೀರಿ, ನೀವು ಅವರೊಂದಿಗೆ ಸೇರುವ ರೀತಿ ಅದು, ಮತ್ತು ದೇವರು ಅದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 2ರಿಂದ 4ನೇ ವಚನದವರೆಗೆ. ಪದ್ದಾನ್ ಆರಾಮ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೆತುವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ ಎಂದು ಅಪ್ಪಣೆ ಕೊಟ್ಟು, ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ. ಆತನು ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದವನ್ನು ನಿನಗೂ ನಿನ್ನ ಸಂತತಿಗೂ ಕೊಟ್ಟು, ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ನೀನು ಪ್ರವಾಸವಾಗಿರುವಂತಾದು ಆಗಿರುವ ಈ ದೇಶವನ್ನು ನೀನು ಬಾಧ್ಯಸ್ಥನಾಗಿ ಹೊಂದುವಂತೆ ಮಾಡಲಿ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿಕೊಟ್ಟನು ಎಂಬುದೇ. ಪ್ರಿಯರೇ, ದೇವರು ಅಬ್ರಹಾಮನಿಗೆ ನೀಡಿದಂಥ ವಾಗ್ದಾನವನ್ನು ಈಸಾಕನಿಗೆ ವರ್ಗಾಯಿಸಿ ಈಗ ಅದನ್ನು ತನ್ನ ಮೂಲಕ ಯಾಕೋಬನಿಗೆ ವರ್ಗಾಯಿಸಿರುವುದು ಈಗ ಈಸಾಕನಿಗೆ ವ್ಯಕ್ತವಾಗಿದೆ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಯಾಕೋಬನು ಪದ್ದಾನ್ ಆರಾಮಿಗೆ ಹೊರಟು ಆರಾಮಿನಾದ ಬೆತುವೇಲನ ಮಗನಾಗಿಯೂ ಯಾಕೋಬನಿಗೂ ಏಸಾವನಿಗೂ ತಾಯಿಯಾದ ರೆಬೆಕ್ಕಳ ಅಣ್ಣನಾಗಿಯೂ ಇದ್ದ ಲಾಬಾನನ ಬಳಿಗೆ ಹೋದನು ಎಂಬುದೇ. ಪ್ರಿಯರೇ, ಈ ಕುಟುಂಬಕ್ಕೆ ರಾಷ್ಟ್ರೀಯತೆಯನ್ನು ಕೊಡುವುದಾದರೆ ಇವರು ಸಿರಿಯಾದ ರಾಷ್ಟ್ರದವರಾಗಿ ಕಂಡುಬರುತ್ತಾರೆ. ಯಾಕೆಂದರೆ ಸತ್ಯವೇದವು ಹೇಳುವಂತೆ ಆರಾಮ್ಯರು ಅದೇ ಸಿರಿಯಾದವರು ಆಗಿರುತ್ತಾರೆ. ನೋಡಿರಿ ಪ್ರಿಯರೇ, ಅಬ್ರಹಾಮನು ಯಹೂದ್ಯನಾಗಲಿ ಇಸ್ರಾಯೇಲನಾಗಲಿ ಆಗಿರಲಿಲ್ಲ. ಇಸ್ರಾಯೇಲನು ಎಂಬ ಹೆಸರನ್ನು ಹೊಂದಿದ ಯಾಕೋಬನ ಸಮಯದವರೆಗೂ ಇಸ್ರಾಯೇಲನು ಇರಲಿಲ್ಲ. ಅವನ 12 ಗಂಡು ಮಕ್ಕಳು ಇಸ್ರಾಯೇಲ್ಯರು. ವಂಶಾವಳಿಯು ಅಬ್ರಹಾಮನಿಂದ ಬಂದಿತ್ತು. ಅವನು ಜನಾಂಗದ ತಂದೆ. ಆದರೆ ನೀವು ಅಬ್ರಹಾಮನನ್ನು ಮಿದ್ಯಾನನೆಂದೂ ಕರೆಯುವುದಿಲ್ಲ ಎಂದು ನಾನು ಭಾವಿಸ್ತೇನೆ. ಆದರೂ ಅವನು ಮಿದ್ಯಾನರ ತಂದೆಯೂ ಹೌದು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 6ರಿಂದ 9ನೇ ವಚನದವರೆಗೆ ನಾವು ನೋಡುವಾಗ, ದೇವರ ವಾಕ್ಯವು ಇಸ್ಮಾಯೇಲನ ಸಂತತಿಯನ್ನು ಕೆಳಗೆ ಹಾಕಿರುತ್ತದೆ, ಅದನ್ನು ಇನ್ನೆಂದಿಗೂ ಅನುಸರಿಸುವುದಿಲ್ಲ ಎಂಬುದಾಗಿ ಕಳೆದ ಕಾರ್ಯಕ್ರಮದಲ್ಲಿ ನೋಡಿಕೊಂಡಿದ್ದೇವೆ. ಆದರೆ ಹೇಗೋ ಕ್ರಿಸ್ತನ ಕಡೆಗೆ ನಡೆಸುವ ಸಂತತಿಗೆ ಅದು ಅಡ್ಡವಾಗಿ ಬರುವಲ್ಲಿ ಅದು ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ಆದುದರಿಂದ ಈಗ ಇಲ್ಲಿ ಏಸಾವನು ಹೋಗಿ ಇಸ್ಮಾಯೇಲನ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತಿರುವುದನ್ನು ನೋಡುತ್ತೇವೆ. ಅದು ಒಂದು ವೇಳೆ ಅವನ ತಂದೆಯಾದ ಈಸಾಕನಿಗೂ ಮೆಚ್ಚುಗೆಯಾದದ್ದಾಗಿ ಕಂಡು ಬರಬಹುದು ಎಂದು ಅವನು ಅಂದುಕೊಂಡಿದ್ದನು. ನೋಡಿರಿ ಪ್ರಿಯರೇ, ಇಲ್ಲಿ ಏಸಾವನಿಗೆ ಇದ್ದ ಆತ್ಮಿಕ ಗ್ರಹಿಕೆಯ ಕೊರತೆಯನ್ನು ನಾವು ನೋಡುವರಾಗಿದ್ದೇವೆ. ಇಸ್ಮಾಯೇಲರು ಕಾನಾನ್ಯರ ಅಥವಾ ಫಿಲಿಷ್ಟಿಯರ ಹಾಗೆ ನಿರಾಕರಿಸಲ್ಪಟ್ಟವರಾಗಿದ್ದರು. ಮುಂದಕ್ಕೆ ನೋಡೋಣ. ಬೇತೇಲಿನಲ್ಲಿ ದೇವರು ಯಾಕೋಬನಿಗೆ ಪ್ರತ್ಯಕ್ಷನಾದದ್ದು ಎಂಬುದಾಗಿ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 10 ಮತ್ತು 11ನೇ ವಚನಗಳು ನಾವು ನೋಡುವಾಗ ನಾವು ತಿಳಿದುಕೊಳ್ಳುವುದೇನೆಂದರೆ, ಯಾಕೋಬನು ಈಗ ಬಂದು ಮುಟ್ಟಿರುವಂಥ ಸ್ಥಳವು ಇನ್ನೂ ಸ್ವಲ್ಪದರಲ್ಲಿ ನಾವು ನೋಡಲಿರುವ ಹಾಗೆ ವಾಸ್ತವಿಕವಾಗಿ ಅದು ದೇವರ ಮನೆ, ಅಂದರೆ ಬೇತೇಲ್ ಆಗಿರುತ್ತದೆ. ಬೇತೇಲ್ ಎಂಬ ಈ ಸ್ಥಳವು ಯೆರೂಸಲೇಮಿನ ಉತ್ತರಕ್ಕೆ 12 ಮೈಲುಗಳಷ್ಟು ದೂರವಿರುತ್ತದೆ ಮತ್ತು ಯಾಕೋಬನು ಬಿಟ್ಟು ಬಂದ ಅವನ ಮನೆಯು ಬಹುಶಃ ಯೆರೂಸಲೇಮಿನ ದಕ್ಷಿಣಕ್ಕೆ 25ರಿಂದ 30 ಮೈಲುಗಳಷ್ಟು ದೂರವಿರುತ್ತದೆ.
ಇದರ ಅರ್ಥವೇನೆಂದರೆ ಯಾಕೋಬನು ಆ ಮೊದಲನೆಯ ದಿನದಲ್ಲಿ ಸುಮಾರು 45 ಮೈಲುಗಷ್ಟು ದೂರ ನಡೆದುಕೊಂಡು ಹೋಗಿದ್ದಾನೆ. ನೋಡ್ರಿ, ಅವನು ಏಸಾವನಿಂದ ದೂರಕ್ಕೆ ಹೋಗುವ ಪ್ರಯತ್ನವು ಹೇಗಿರುತ್ತದೆ. ಆದರೆ ಅವನು ಏಸಾವನಿಂದ ಎಷ್ಟು ದೂರಕ್ಕೆ ಹೋಗುತ್ತಾನೋ ಅಷ್ಟು ದೂರಕ್ಕೆ ಅವನು ಮನೆಯಿಂದ ಹೋಗುತ್ತಾ ಇದ್ದಾನೆ. ಪ್ರಿಯರೇ, ಆ ರಾತ್ರಿ ಅವನ ಬಯಕೆ ಅಥವಾ ಅವನ ಅನಿಸಿಕೆ ಏನಾಗಿದ್ದಿರಬಹುದು? ಖಂಡಿತವಾಗಿ ಅವನು ಏಕಾಂತತೆಯನ್ನು ಅನುಭವಿಸುತ್ತಾ ಇದ್ದನು. ಬಹುಶಃ ಮನೆಯ ನೆನಪು ಅವನಿಗಾಗುತ್ತಿತ್ತು. ದೇವರ ವಾಕ್ಯದ ದಾಖಲೆಗೆ ಸಂಬಂಧಿಸಿದಂತೆ ಮನೆಯನ್ನು ಬಿಟ್ಟು ಹೊರಗಿರುವುದು ಇದು ಅವನ ಮೊದಲ ರಾತ್ರಿಯಾಗಿತ್ತು. ಪ್ರಿಯರೇ, ಯಾಕೋಬನ ಈ ಸ್ಥಿತಿಯ ಕುರಿತು ಹಲವಾರು ಬಾರಿ ನಾವು ಆಶ್ಚರ್ಯಪಟ್ಟಿರಬಹುದು. ಈಗ ಅವನು ಒಬ್ಬ ಬೆಳೆದ ಹುಡುಗನಾಗಿದ್ದಾನೆ, ಒಬ್ಬ ಮನುಷ್ಯನಾಗಿದ್ದಾನೆ. ಆದರೂ ಮನೆಯ ನೆನಪು ಅವನಿಗೆ ಆಗುತ್ತಿತ್ತು. ತನ್ನ ಮನೆಯಿಂದ, ತನ್ನ ಪ್ರೀತಿಯ ತಾಯಿಯಿಂದ ಬಹು ದೂರದಲ್ಲಿದ್ದಾನೆ. ಮುಂದೆ ಏನು ಸಂಭವಿಸಿತು ಎಂಬುದನ್ನು ನಾವು ಈಗ ಗಮನಿಸೋಣ. ಅವನು ಅಲ್ಲಿದ್ದಂಥ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತನ್ನ ತಲೆಗಿಂಬಾಗಿ ಇಟ್ಟುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಬೇತೇಲ್ ಎಂಬುದು ಒಂದು ಕಳೆಗೆಟ್ಟ ಸ್ಥಳವಾಗಿರುತ್ತದೆ. ಅದು ದೊಡ್ಡ ದೊಡ್ಡ ಕಲ್ಲುಗಳು ಎದ್ದು ಕಾಣುವ ನಿಸ್ತೇಜವಾದ ಸ್ಥಳ ಎಂಬುದಾಗಿ ವಿವರಿಸಲ್ಪಟ್ಟಿರುತ್ತದೆ. ಅದು ಸಮುದ್ರ ಮಟ್ಟದಿಂದ 1200 ಅಡಿ ಗುಡ್ಡಗಳಲ್ಲಿ ಎತ್ತರದಲ್ಲಿ ಇರುತ್ತದೆ. ನೋಡಿರಿ ಪ್ರಿಯರೇ, ಭೌಗೋಳಿಕವಾಗಿ ಅದು ನಿಸ್ತೇಜವಾದ ಕಳೆಗೆಟ್ಟ ಸ್ಥಳವಾಗಿದ್ದರೂ ಯಾಕೋಬನ ಆತ್ಮಿಕ ಜೀವಿತದಲ್ಲಿ ಒಂದು ಉನ್ನತ ಸ್ಥಳವಾಗಿತ್ತು. ಈಗಷ್ಟೇ ಅಲ್ಲ, ಆದರೆ ಅವನ ಜೀವಿತದ ಮುಂದಿನ ಸ್ಥಿತಿಯಲ್ಲಿಯೂ ಆಗಿತ್ತು. ಹೀಗೆ ಅವನು ಈ ಸ್ಥಳಕ್ಕೆ ಈಗ ಬಂದಿರುತ್ತಾನೆ ಮತ್ತು ಇಲ್ಲಿ ಮಲಗಿಕೊಳ್ಳುತ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ಎಂಬುದೇ. ಪ್ರಿಯರೇ, ಇಲ್ಲಿರುವ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಅಬ್ರಹಾಮನು ಪ್ಯಾಲೆಸ್ತೀನ್ ದೇಶಕ್ಕೆ ಮುಟ್ಟಿದ್ದಾಗ ಇದೇ ಸ್ಥಳದಲ್ಲಿ ದೇವರು ಮೊದಲು ಅವನಿಗೆ ಕಾಣಿಸಿಕೊಂಡಿದ್ದನು. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದೇ. ಪ್ರಿಯರೇ, ದೇವರು ಅಬ್ರಹಾಮನಿಗೆ ಮೊದಲು ನೀಡಿದಂಥ ಅದೇ ವಾಗ್ದಾನವನ್ನು ಈಗ ಯಾಕೋಬನಿಗೂ ಸಹ ನೀಡುತ್ತಾ ಇದ್ದಾನೆ. ಅದನ್ನು ದೇವರು ಈಸಾಕನಿಗೂ ಕೂಡ ಹೇಳಿದ್ದನು ಮತ್ತು ಈಗ ಅದನ್ನು ನೆರವೇರಿಸುವುದಾಗಿ ಯಾಕೋಬನಿಗೆ ಪುನಃ ದೃಢೀಕರಿಸುತ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 15ನೇ ವಚನವನ್ನು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು ಎಂಬುದೇ. ಪ್ರಿಯ ವೀಕ್ಷಕ ಬಾಂಧವರೇ, ಏಕಾಂತವಾಗಿಯೂ ಮನೆಯಿಂದ ಅವಸರವಾಗಿ ಹೊರಟು ಬಂದಿದ್ದ, ಮನೆಯ ಚಿಂತೆಯಲ್ಲೇ ಇರುವ ಈ ಹುಡುಗನಿಗೆ ಈ ಮಾತು ಎಷ್ಟು ಆದರಣೀಯವೂ ಮತ್ತು ಸಹಾಯಕವೂ ಆಗಿತ್ತು ಎಂಬುದನ್ನು ನಾವಿಲ್ಲಿ ನೋಡಬಹುದು. ಅವನು ಬಹು ದೂರದ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಇದ್ದಾನೆ ಮತ್ತು ಈ ಮೊದಲನೆಯ ರಾತ್ರಿಯಲ್ಲಿ ದೇವರು ಅವನಿಗೆ, ನಾನು ನಿನ್ನೊಂದಿಗೆ ಇದ್ದೇನೆ ಯಾಕೋಬನೇ, ಮತ್ತು ನಾನು ನಿನ್ನನ್ನು ಈ ದೇಶಕ್ಕೆ ಕರಕೊಂಡು ಬರುತ್ತೇನೆ ಎಂಬುದಾಗಿ ಹೇಳುತ್ತಿರುವನು. ದೇವರು ಯಾಕೋಬನಿಗೆ ನೀಡಿದ ಆ ಕನಸಿನಲ್ಲಿ ನೆಲದ ಮೇಲೆ ನಿಂತಿದ್ದ ನಿಚ್ಚಣಿಗೆಯ ತುದಿಯು ಆಕಾಶ ಮುಟ್ಟಿರುವುದನ್ನು ನೋಡಿದನು. ಆ ನಿಚ್ಚಣಿಗೆಯ ಅರ್ಥ ಏನಾಗಿರುತ್ತದೆ? ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನತಾನಹೇಲನನ್ನು ಕರೆದಾಗ ಅದರ ಅರ್ಥವನ್ನು ಹೀಗೆ ವಿವರಿಸಿದನು. ಅದನ್ನು ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಚನದಿಂದ 51ನೇ ವಚನದಲ್ಲಿ ನೋಡಬಹುದು. ನೋಡಿರಿ ಪ್ರಿಯರೇ, ಆ ನಿಚ್ಚಣಿಗೆ ಏನಾಗಿದೆ?
ಆ ನಿಚ್ಚಣಿಗೆಯು ಕ್ರಿಸ್ತನಾಗಿದ್ದಾನೆ. ದೇವದೂತರು ಮನುಷ್ಯಕುಮಾರನ ಮೇಲೆ ಏರುತ್ತಾ ಇಳಿಯುತ್ತಾ ಇದ್ದರು. ದೇವದೂತರು ಆತನ ಸೇವೆಯನ್ನು ಮಾಡುತ್ತಿದ್ದರು. ಆತನ ಆದೇಶಕ್ಕೆ ಅವರು ಒಳಪಟ್ಟಿದ್ದರು ಮತ್ತು ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬ ದೇವರ ಸ್ವರವನ್ನು ನಿಚ್ಚಣಿಗೆಯ ಮೇಲ್ತುದಿಯಿಂದ ನತಾನಯೇಲನು ಕೇಳಲಿದ್ದನು. ಪ್ರಿಯರೇ, ನಮ್ಮ ಇಂದಿನ ದಿನದಲ್ಲಿ ದೇವರು ಕ್ರಿಸ್ತನ ಮೂಲಕ ಮಾನವ ಕುಲದೊಂದಿಗೆ ಮಾತನಾಡುತ್ತಾ ಇದ್ದಾನೆ. ನಾವು ತಂದೆಯಾದ ದೇವರ ಬಳಿಗೆ ಹೋಗಲು ಆಗುವುದಿಲ್ಲ. ನಾವು ಕ್ರಿಸ್ತನ ಮೂಲಕ ಮಾತ್ರ ತಂದೆಯಾದ ದೇವರ ಬಳಿಗೆ ಹೋಗಬಹುದು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಸೇರಲು ಕ್ರಿಸ್ತನೇ ಏಕೈಕ ಮಾರ್ಗವಾಗಿರುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ನಿಚ್ಚಣಿಗೆಯಾಗಿರುತ್ತಾನೆ. ಪ್ರಿಯ ವೀಕ್ಷಕ ಬಾಂಧವರೇ, ಈ ಸತ್ಯಾರ್ಥವು ಮೊದಲಿಗೆ ದುರಾಕ್ರಮಣ ಮಾಡುವವನಾದ ಯಾಕೋಬನಿಗೆ ಕೊಡಲ್ಪಟ್ಟಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನತಾನಯೇಲನಿಗೆ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿದನು. ಅಂದರೆ ಇವನಲ್ಲಿ ಯಾಕೋಬನಿರುವುದಿಲ್ಲ ಎಂಬುದು ಅದರ ಅರ್ಥವಾಗಿರುತ್ತದೆ. ನತಾನಯೇಲನು ಬುದ್ಧಿವಂತನಾಗಿದ್ದನು, ಆದರೆ ಅವನು ಯಾಕೋಬನಂತೆ ಮೋಸಗಾರನಾಗಿರಲಿಲ್ಲ. ದೇವರು ಈಗ ಯಾಕೋಬನೊಂದಿಗೆ ವ್ಯವಹರಿಸಲಿದ್ದಾನೆ. ದೇವರು ಇವನಿಗೆ ಅದ್ಭುತವಾದ ದಿವ್ಯವಾದ ವಾಗ್ದಾನವನ್ನು ನೀಡಿದ್ದಾನೆ. ಆದರೆ ಯಾಕೋಬನು ಹೆಚ್ಚಿನದನ್ನು ಕಲಿಯಲಿದ್ದಾನೆ. ನಮ್ಮ ವಿಷಯದಲ್ಲೂ ಇದು ಸತ್ಯವಾದ ಮಾತಾಗಿರುತ್ತದಲ್ಲವೇ? ಆದುದರಿಂದಲೇ ದೇವರು ನಮ್ಮನ್ನು ಶಿಕ್ಷಣಗೊಳಿಸುವುದರಲ್ಲಿ ಯಾವ ಆಶ್ಚರ್ಯವಿರುವುದಿಲ್ಲ. ಆತನು ಸ್ವೀಕರಿಸುವ ಪ್ರತಿಯೊಬ್ಬ ಮಗನನ್ನು ದಂಡಿಸುತ್ತಾನೆ ಮತ್ತು ಶಿಕ್ಷಿಸುತ್ತಾನೆ. ಆತನು ಅದನ್ನು ಅಬ್ರಹಾಮನಿಗೆ ಮಾಡಿದನು ಮತ್ತು ಇಸಾಕನಿಗೂ ಮಾಡಿದನು. ಈಗ ಆತನು ಯಾಕೋಬನಿಗೆ ಮಾಡಲಿದ್ದಾನೆ. ಇಲ್ಲಿಯವರೆಗೂ ಎಲ್ಲವೂ ಯಾಕೋಬನ ರೀತಿಯಲ್ಲೇ ಮುಂದುವರಿಯುತ್ತಾ ಇದೆ. ಎಷ್ಟೋ ಜನರು ದೇವಾಲಯದ ಸದಸ್ಯರಾಗಿದ್ದರೂ ಅವರು ಕರ್ತನನ್ನು ವೈಯಕ್ತಿಕವಾಗಿ ತಿಳಿದಿಲ್ಲ. ಕರ್ತನು ನಮ್ಮನ್ನು ಅಲುಗಾಡಿಸಲೇಬೇಕು. ನಮ್ಮನ್ನು ಶಿಸ್ತುಗೊಳಿಸಲು ಆತನು ನಮಗೆ ಪರೀಕ್ಷೆಗಳನ್ನು ಅನುಮತಿಸುತ್ತಾನೆ. ಆದರೆ ಯಾಕೋಬನು ಬಹು ದೀರ್ಘ ಪ್ರಯಾಣ ಮಾಡಬೇಕಾಗಿರುತ್ತದೆ. ಅದನ್ನು ಹೇಗೆ ಮಾಡುತ್ತಾನೆ ಎಂಬುದನ್ನು ನಾವು ನೋಡೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ನೋಡ್ರಿ. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಒಬ್ಬನೊಬ್ಬ ದೇವರ ಸೇವಕರು ಈ ವಾಕ್ಯ ಭಾಗವನ್ನು ಹಲವಾರು ಸಭೆಗಳ ಪ್ರತಿಷ್ಠೆಯ ಸಮಯದಲ್ಲಿ ಉಪಯೋಗಿಸಿದ್ದರು. ಅವರು ತಮ್ಮ ಸಂದೇಶವನ್ನು ನೀಡುವಾಗ ಈ ಸ್ಥಳವು ಎಷ್ಟು ಭಯಂಕರವಾದದ್ದು ಎಂಬುದಾಗಿ ಆರಂಭಿಸಿದಾಗ ಜನರ ಮುಖದಲ್ಲಿ ಆಘಾತವನ್ನು ನೋಡುತ್ತಿದ್ದರು. ನಂತರ ಅವರು ಹೇಳುತ್ತಿದ್ದ ವಿಷಯವೇನೆಂದರೆ, ಹೌದು, ಈ ಸ್ಥಳವು ಎಷ್ಟು ಭಯಂಕರವಾದದ್ದು, ಆದರೆ ದೇವರಿಂದ ದೂರ ಓಡಿ ಹೋಗುತ್ತಿರುವ ಯಾಕೋಬನಂತಿರುವ ಪಾಪಿಗೆ ಎಂಬುದಾಗಿ ಮುಕ್ತಾಯ ಮಾಡುತ್ತಿದ್ದರು. ಹೌದು ಪ್ರಿಯರೇ, ಇಂದು ನಮ್ಮ ಸಭೆಯು ದೇವರಿಂದ ಓಡಿ ಹೋಗುತ್ತಿರುವ ಪಾಪಿಗಳಿಗೆ ಭಯಂಕರವಾದ ಸ್ಥಳವಾಗಿರಬೇಕು. ಅಷ್ಟೇ ಅಲ್ಲ, ಅದು ದೇವರನ್ನು ಪುನಃ ಸಂಧಿಸುವ ಸ್ಥಳವೂ ಆಗಿರಬೇಕು. ಯಾವ ರೀತಿಯಲ್ಲಿ ಯಾಕೋಬನ ಕನಸಿನಲ್ಲಿ ನೆಲದ ಮೇಲೆ ನಿಂತಿರುವ ನಿಚ್ಚಣಿಗೆಯ ಇನ್ನೊಂದು ತುದಿ ಪರಲೋಕಕ್ಕೆ ಮುಟ್ಟಿತೋ, ಹಾಗೆಯೇ ಇಂದು ನಮ್ಮ ಸಭೆಗಳಲ್ಲಿ ನಿಚ್ಚಣಿಗೆ ಆಗಿರುವ ಕ್ರಿಸ್ತನು ಪರಲೋಕಕ್ಕೆ ಏಕೈಕ ಮಾರ್ಗವಾಗಿರುತ್ತಾನೆ. ಪ್ರಿಯ ವೀಕ್ಷಕ ಬಾಂಧವರೇ, ಯಾಕೋಬನು ಮನೆ ಬಿಟ್ಟು ಓಡಿ ಹೋದಾಗ ಅವನು ದೇವರ ಕುರಿತು ಸೀಮಿತವಾದ ದೃಷ್ಟಿಯನ್ನು ಹೊಂದಿದ್ದನು. ಮನೆ ಬಿಟ್ಟು ಹೊರಗೆ ಹೋಗುವಾಗ ತಾನು ದೇವರನ್ನು ಬಿಟ್ಟು ಓಡಿ ಹೋಗುತ್ತಾ ಇದ್ದೇನೆ ಎಂದು ಅವನು ಅಂದುಕೊಂಡಿದ್ದನು. ಆದರೆ ದೇವರನ್ನು ಮನೆಯಲ್ಲೇ ಬಿಟ್ಟು ಹೋಗಿರುವುದಿಲ್ಲ ಎಂಬುದನ್ನು ಕಂಡುಕೊಂಡನು. ಅವನು ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿಯೇ ಇದ್ದಾನೆ, ನಾನು ಅದನ್ನು ತಿಳಿದಿರಲಿಲ್ಲ ಎಂದು ಉದ್ಗರಿಸಿದನು. ಕರ್ತನಲ್ಲಿ ಪ್ರಿಯ ವೀಕ್ಷಕ ಬಾಂಧವರೇ,
ಯಾಕೋಬನು ಒಂದು ಹರಕೆಯನ್ನು ಮಾಡುತ್ತಾನೆ ಎಂಬುದಾಗಿ ನೋಡೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಒತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಜ್ ಎಂದು ಹೆಸರಿತ್ತು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಅವನು ಇನ್ನೂ ಹೆಚ್ಚಿನದನ್ನು ಕಲಿಯಲಿದ್ದಾನೆ ಎಂಬುದು ಇಲ್ಲಿ ನಮಗೆ ಸ್ಪಷ್ಟವಾದ ರುಜುವಾತಾಗಿ ಕಂಡುಬರುತ್ತದೆ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಎಂಬುದೇ. ಪ್ರಿಯರೇ, ಈಗ ಇಲ್ಲಿ ಯಾಕೋಬನು ಏನು ಮಾಡುತ್ತಾ ಇದ್ದಾನೆ? ಅವನು ದೇವರೊಂದಿಗೆ ವ್ಯಾಪಾರ ಮಾಡಲು ಬಯಸುತ್ತಾ ಇದ್ದಾನೆ. ಅವನು ದೇವರಿಗೆ, ನೋಡು ದೇವರೇ, ನೀನು ಹೀಗೆ ಮಾಡುವುದಾದರೆ ನಾನು ಹೀಗೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆದರೆ ಇವೆಲ್ಲವುಗಳನ್ನು ದೇವರು ಅವನಿಗೆ ಮಾಡುವುದಾಗಿ ಈಗಾಗಲೇ ಹೇಳಿರುತ್ತಾನೆ. ದೇವರು ಅವನಿಗೆ, ನಾನು ನಿನ್ನನ್ನು ಸಾಕಿ ಸಲಹುತ್ತೇನೆ, ನಾನು ನಿನ್ನನ್ನು ಹಿಂತಿರುಗಿ ಈ ದೇಶಕ್ಕೆ ಕರೆದುಕೊಂಡು ಬರುತ್ತೇನೆ ಮತ್ತು ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ಎಂಬುದಾಗಿ ಈಗಾಗಲೇ ಹೇಳಿರುತ್ತಾನೆ. ಆದರೆ ಇಲ್ಲಿ ಯಾಕೋಬನು ದೇವರೊಂದಿಗೆ ಚೌಕಾಸಿ ಮಾಡುತ್ತಿರುವುದನ್ನು ನಾವು ಇಲ್ಲಿ ನೋಡುತ್ತೇವೆ. ದೇವರು ಈ ರೀತಿಯಾದ ವ್ಯವಹಾರವನ್ನು ನಮ್ಮೊಂದಿಗೆ ಮಾಡುವುದಿಲ್ಲ. ಆತನು ಯಾಕೋಬನೊಂದಿಗೂ ಸಹ ಆ ರೀತಿಯಲ್ಲಿ ಮಾಡುವುದಿಲ್ಲ. ಒಂದು ವೇಳೆ ದೇವರು ಹಾಗೆ ಮಾಡಿದ್ದರೆ ಯಾಕೋಬನು ಖಂಡಿತವಾಗಿಯೂ ತನ್ನ ದೇಶಕ್ಕೆ ಹಿಂತಿರುಗುತ್ತಿರಲಿಲ್ಲ. ದೇವರು ತನ್ನ ಮಹಾಕೃಪೆಯಿಂದ ಹಾಗೂ ದಯೆಯಿಂದ ಯಾಕೋಬನನ್ನು ತನ್ನ ದೇಶಕ್ಕೆ ಹಿಂತಿರುಗಿ ಕರೆದುಕೊಂಡು ಬಂದನು. ಯಾಕೋಬನು ಅಂತಿಮವಾಗಿ ಬೇತೇಲಿಗೆ ಹಿಂತಿರುಗಿದ್ದಾಗ ಅವನು ಒಬ್ಬ ಜ್ಞಾನಿಯಾದ ಮನುಷ್ಯನಾಗಿ ಬಂದನು ಎಂಬುದಾಗಿ ನಾವು ನೋಡಲಿದ್ದೇವೆ. ಪ್ರಿಯರೇ, ಅವನು ಹಿಂತಿರುಗಿ ಯಾವುದಕ್ಕಾಗಿ ಬಂದನು ಎಂಬುದನ್ನು ನಾವು ತಿಳಿದಿರುವೆವು. ಅವನು ದೇವರ ದಯೆಗಾಗಿ ಆತನಿಗೆ ಆರಾಧನೆ ಮತ್ತು ಸ್ತೋತ್ರಗಳನ್ನು ಸಲ್ಲಿಸಲು ಬಂದನು. ದೇವರು ಅವನಿಗೆ ಕೃಪಾ ಸಂಪೂರ್ಣನಾಗಿದ್ದನು. ದೇವರು ಒಂದು ವೇಳೆ ನನಗೆ ಹೀಗೆ ಮಾಡಿದ್ದರೆ ನಾನು ಆತನ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ಎಷ್ಟು ಸಾರಿ ನಾವು ಹೇಳಿರುವೆವು. ನಾವು ಹಾಗೆ ಮಾಡುವುದು ಫಲಿಸುವುದಿಲ್ಲ. ಯಾಕಂದರೆ ಆತನು ಆ ರೀತಿಯಾದ ವ್ಯವಹಾರದಲ್ಲಿ ತೊಡಗಿರುವುದಿಲ್ಲ. ಆತನು ನಮ್ಮ ಕಡೆಗೆ ತನ್ನ ದಯೆಯನ್ನು ವಿಸ್ತರಿಸುತ್ತಾನೆ ಮತ್ತು ಯಾವುದನ್ನು ಹಿಂದಕ್ಕೆ ಪಡೆದುಕೊಳ್ಳಲು ಅಪೇಕ್ಷಿಸದೆ ನಮ್ಮ ಮೇಲೆ ಕೃಪಾಪೂರ್ಣನಾಗಿರುತ್ತಾನೆ. ಆದರೆ ನೀವು ನನ್ನನ್ನು ಪ್ರೀತಿಸಿದರೆ ನಿಜವಾಗಿಯೂ ನನ್ನ ಸೇವೆಯನ್ನು ಮಾಡುತ್ತೀರಿ ಎಂಬುದಾಗಿ ಆತನು ಖಂಡಿತವಾಗಿ ಹೇಳುತ್ತಾನೆ. ಅದು ಪ್ರೀತಿಯ ಬಂಧನವಾಗಿರುತ್ತದೆ. ಪ್ರಿಯರೇ, ಇದು ಒಬ್ಬ ತಾಯಿಯು ತನ್ನ ಮಗನಿಗಾಗಿ ಹೊಂದಿರುವ ಅದೇ ಪ್ರೀತಿಯಾಗಿರುತ್ತದೆ. ಆಕೆಯು ಅದರ ಗುಲಾಮಳಾಗಿರುತ್ತಾಳೆ. ಅದೇ ರೀತಿಯಾಗಿ ದೇವರು ನನ್ನಿಂದ ನಮ್ಮಿಂದ ಬಯಸುತ್ತಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 22ನೇ ವಚನವನ್ನು. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರ 1 ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡನು ಎಂಬುದೇ. ಪ್ರಿಯರೇ, ಯಾಕೋಬನು ಈಗ ಆ ಕಲ್ಲನ್ನು ಕಂಬವಾಗಿ ನಿಲ್ಲಿಸುತ್ತಾ ಇದ್ದಾನೆ. ಅವನು ದೇವರೊಂದಿಗೆ ಒಂದು ವ್ಯಾಪಾರದ ಒಪ್ಪಂದವನ್ನು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದಾನೆ. ನಮ್ಮಲ್ಲಿ ಅನೇಕರು ಈ ರೀತಿಯಾದ ವ್ಯಾಪಾರ ಒಪ್ಪಂದವನ್ನು ದೇವರೊಂದಿಗೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ನೋಡ್ರಿ, ಆತನು ವ್ಯವಹಾರದಲ್ಲಿನ ಪಾಲುಗಾರನಾಗಲು ಬಯಸುವುದಿಲ್ಲ, ಆದರೆ ಕ್ರಿಸ್ತನಲ್ಲಿನ ನಂಬಿಕೆಯ ಮೂಲಕ ನಮ್ಮ ತಂದೆಯಾಗಲು ಬಯಸುತ್ತಾನೆ. ಪ್ರಿಯ ವೀಕ್ಷಕ ಬಾಂಧವರೇ, ನಾವು ಹೇಗಿದ್ದೇವೆ? ದೇವರು ನಮ್ಮ ತಂದೆಯಾಗಿದ್ದಾನೋ? ನಾವು ಪರೀಕ್ಷೆ ಮಾಡಿಕೊಳ್ಳೋಣವ? ಆತನನ್ನು ನಮ್ಮ ತಂದೆಯಾಗಿ ಸ್ವೀಕರಿಸಿ ಯೇಸು ಕ್ರಿಸ್ತನ ಆ ಮಾದರಿಯ ಜೀವಿತದಲ್ಲಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾಗಳಿಗೆಯಲ್ಲಿ ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿದ್ದಿ. ನಾವು ನಿನ್ನಲ್ಲಿ ಇದ್ದುಕೊಂಡು, ನೀನು ನಮ್ಮಲ್ಲಿ ಇದ್ದುಕೊಂಡು ಫಲಭರಿತವಾದ ಜೀವಿತವನ್ನು
ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸು. ಅವರ ಭಿನ್ನಹ ಪ್ರಾರ್ಥನೆಗಳನ್ನು ಆಲಿಸು. ಅವರಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು. ಅವರು ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಯಾಕೋಬನ ಕನಸಿನಲ್ಲಿದ್ದ ಏಣಿಯು ಯಾವುದರ ಸಂಕೇತವಾಗಿದೆ? ಯಾಕೋಬನ ಕನಸಿನಲ್ಲಿದ್ದ ಏಣಿಯು ಯಾವುದರ ಸಂಕೇತವಾಗಿದೆ? ಉತ್ತರ: ದೇವರಿಗೆ ಏಕೈಕ ಮಾರ್ಗ ಯೇಸು ಕ್ರಿಸ್ತನೇ. ನಕ್ಷತ್ರಗಳ ಕಡೆಗೆ ಇರುವ ಭೌತಿಕ ಮೆಟ್ಟಿಲು. ಯಾಕೋಬನ ಸ್ವಂತ ಸತ್ಕಾರ್ಯಗಳು. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿ. ಪ್ರಿಯರೇ, ಕೆಲವರು ತಂದೆ ತಾಯಿಗಳ ಪ್ರೀತಿಯನ್ನು ಹೊಂದದೇ ಹೋದದ್ದರಿಂದ ತಪ್ಪಿಗಸ್ತರಾಗುತ್ತಾರೆ. ಆದರೆ ಯಾಕೋಬನು ಪ್ರೀತಿಯನ್ನು ಹೊಂದಿ ತಪ್ಪಿಗಸ್ತನಾದನು. ದೇವರ ಮಕ್ಕಳು ದೇವರ ಮೇಲೆ ನಂಬಿಕೆ ಇಲ್ಲದವರನ್ನು ಮದುವೆಯಾಗಬಾರದು ಎಂಬ ಸತ್ಯ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ಅಂದರೆ ಅಸಮಾನವಾದ ನೊಗಕ್ಕೆ ಒಳಗಾಗಬಾರದು. ಬೇತೇಲಿನಲ್ಲಿ ದೇವರು ಯಾಕೋಬನಿಗೆ ಪ್ರತ್ಯಕ್ಷನಾಗಿ ತನ್ನ ಆಲೋಚನೆಯನ್ನು ತಿಳಿಯಪಡಿಸುವುದನ್ನು ನೋಡುತ್ತೇವೆ. ಯಾಕೋಬನು ಚೌಕಾಸಿ ಮಾಡುವುದನ್ನು ನೋಡುತ್ತೇವೆ. ದೇವರೊಂದಿಗೆ ವ್ಯಾಪಾರದ ಒಪ್ಪಂದವನ್ನು ನಾವು ಮಾಡಿಕೊಳ್ಳದೆ ಕ್ರಿಸ್ತ ನಂಬಿಕೆಯಲ್ಲಿ ಮುನ್ನಡೆಯೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ತಿಳಿಯಪಡಿಸಿರಿ. ಇತರರಿಗೂ ಈ ಸೇವೆ ಬಗ್ಗೆ ತಿಳಿಸಿರಿ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ.